ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋಂಥದ್ದು ಸಾರ್ವಜನಿಕರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಇತ್ತೀಚಿನ ಕೆಲವು ಪ್ರಕರಣಗಳನ್ನು ನೋಡಿದ್ರೆ ಕೋಟಿ ಹಣವನ್ನು ಸಾರ್ವಜನಿಕರು ಸೈಬರ್ ಕ್ರಿಮಿಗಳ ಒಂದು ಜೇಬಿಗೆ ಆಗ್ತಿರೋದು ಕೂಡ ಗೊತ್ತಾಗ್ತಾ ಇದೆ. ಅಂದಾಗಿ ಯಾವ ರೀತಿ ಈ ಒಂದು ಹಣವನ್ನು ಕಳ್ಕೊಳ್ತಾ ಇದ್ರೆ ಮತ್ತೆ ಯಾವ ರೀತಿ ಡಿಜಿಟಲ್ ಅರೆಸ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಇತ್ತೀಚಿನ ಕೆಲವು ಪ್ರಕರಣಗಳನ್ನ ನೋಡಿದ್ರೆ ಬೆಂಗಳೂರಿನಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಿಂದಾಗಿ ಕೋಟಿ ಹಣವನ್ನು ಸಾರ್ವಜನಿಕರು ಕಳ್ಕೊಳ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ವೃದ್ಧ ಜನರನ್ನೇ ಟಾರ್ಗೆಟ್ ಮಾಡುವಂಥ ಈ ಒಂದು ಸೈಬರ್ ಕ್ರೈಮ್ ಅಪರಾಧಿಗಳೇನಿದ್ರೆ ಇವರು ಅಮಾಯಕರನ್ನ ಟಾರ್ಗೆಟ್ ಮಾಡಿ ಅವರಿಂದ ಕೋಟಿ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇದ್ದಾರೆ. ಏನು ಇತ್ತೀಚೆಗೆ ಶಿವಾಜಿನಗರದ ವೃದ್ಧ ಮಹಿಳೆಯನ್ನ ಟಾರ್ಗೆಟ್ ಮಾಡಿದಂಥ ಈ ಒಂದು ಕದಿಮರು ಆಕೆಯಿಂದ ಸುಮಾರು 24 ಕೋಟಿ ಹಣವನ್ನು ವಸೂಲಿ ಮಾಡಿರೋದು ಕೂಡ ಗೊತ್ತಾಗಿದೆ. ಅಂದಾಗೆ ಆ ಮಹಿಳೆ ಏನಿದ್ರೆ ಅವರು ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಹಣ ಬಂದಿರುತ್ತೆ, ಆ ಹಣವನ್ನು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಕೂಡ ಇಟ್ಕೊಂಡಿದ್ರು. ಇದ್ರ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನು ಪಡೆದಂಥ ಈ ಒಂದು ಸೈಬರ್ ಕ್ರೈಮ್ ಅಪರಾಧಿಗಳೇನಿದ್ರೆ ಅವರು ನೇರವಾಗಿ ಆ ಮಹಿಳೆಯನ್ನ ಟಾರ್ಗೆಟ್ ಮಾಡಿ ಆಕೆಯನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಫೋನ್ ಮುಖಾಂತರವಾಗಿ ಆಕೆಯನ್ನ ಕಾಂಟ್ಯಾಕ್ಟ್ ಮಾಡಿ ಏನು ತಮ್ಮ ಒಂದು ಹಣ ಏನಿದೆ ಅದು ಮನಿ ಲಾಂಡ್ರಿಗೆ ಸಂಬಂಧಪಟ್ಟದ್ದಾಗಿದೆ, ಅದ್ರ ಬಗ್ಗೆ ಕೇಸ್ ಕೂಡ ತನಿಖೆ ಹಂತದಲ್ಲಿದೆ, ಅದರಿಂದ ನಿಮ್ಮನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ ಅಂತೇಳಿ ಒಂದು ಫೋನ್ ಮುಖಾಂತರವಾಗಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿ ನಂತರ ಡಿಜಿಟಲ್ ಅರೆಸ್ಟ್ ಅಂತೇಳಿ ಆಕೆಯನ್ನ ಬೆದರಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ ಆಕೆಯನ್ನ ಯಾಮಾರಿಸಿ ಸುಮಾರು ಆಕೆ ಬಳಿ ಇದ್ದಂತ ಸುಮಾರು 24 ಕೋಟಿ ಹಣವನ್ನ ಏನು ಬೇರೆ ಒಂದು 22 ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿರೋದು ಕೂಡ ಗೊತ್ತಾಗುತ್ತೆ. ಆ ಎಲ್ಲ ಬ್ಯಾಂಕ್ ಖಾತೆಗಳು ಕೂಡ ನಕಲಿ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ನಂತರ ಇನ್ನೂ ಕೂಡ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡಿದಾಗ ಆಕೆ ತನ್ನ ಬಳಿ ಇದ್ದಂತ 1 ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನ ಬ್ಯಾಂಕ್ ನಲ್ಲಿ ಹಣ ಇಟ್ಟು ಅದಕ್ಕೂ ಕೂಡ ಹೆಚ್ಚಿನ ಒಂದು ಹಣವನ್ನ ಪಡೆಯೋದಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರ ಒಂದು ಸಮಯ ಪ್ರಜ್ಞೆಯಿಂದ ಈ ಒಂದು ದೊಡ್ಡ ಅನಾಹುತ ಕೂಡ ತಪ್ಪಿರೋದು. ಕೂಡಲೇ ಬ್ಯಾಂಕ್ ಮ್ಯಾನೇಜರ್ ಅವರು ಸೈಬರ್ ಕ್ರೈಮ್ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಏನು ಅವರು ಕೂಡ ಬ್ಯಾಂಕಿಗೆ ಪೊಲೀಸರನ್ನ ಕರೆಸಿಕೊಂಡಿದ್ರು. ನಂತರ ಆ ಒಂದು ಮಹಿಳೆಯ ಒಂದು ಏನು ಮಹಿಳೆಯನ್ನ ಬಳಿ ಒಂದು ಹೆಚ್ಚಿನ ಮಾಹಿತಿ ಕೇಳಿದಾಗ ಆಕೆ ಕೂಡ ಸ್ವಲ್ಪ ಪೊಲೀಸರ ಜೊತೆ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಂತರ ಆಕೆ ಮನವೊಲಿಸಿ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ಕೇಳಿದಾಗ ಈ ರೀತಿ ಡಿಜಿಟಲ್ ಅರೆಸ್ಟ್ ಏನು ನಡೆದಿತ್ತು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕೂಡಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ನಂತರ ಪೊಲೀಸರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದಾಗ ದೆಹಲಿ, ಮುಂಬೈ ಸೇರಿದಂತೆ 3-4 ಕಡೆಗಳಿಂದ ಈ ಒಂದು ಆಪರೇಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಇದರಲ್ಲಿ ಸುಮಾರು 6 ಮಂದಿ ಇನ್ವಾಲ್ವ್ಮೆಂಟ್ ಆಗಿದ್ದು ಅವರು ಈ ಒಂದು ವೃದ್ಧ ಮಹಿಳೆಯನ್ನ ಡಿಜಿಟಲ್ ಅರೆಸ್ಟ್ ಅಂತೇಳಿ ತೋರಿಸಿ ಆಕೆಯ ಬಳಿ ಇದ್ದಂತ 24 ಕೋಟಿ ಹಣವನ್ನ ಬೇರೆ ಖಾತೆಗಳಿಗೆ ವರ್ಗಾವಣೆ ಕೂಡ ಮಾಡಿಕೊಂಡಿದ್ರು. ನಂತರ ಪೊಲೀಸರು ಈ ಒಂದು ಪ್ರಕರಣದಲ್ಲಿ 6 ಮಂದಿಯನ್ನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಲಕ್ ಅಂತೇಳಿ ಒಬ್ಬ, ಮತ್ತೊಬ್ಬ ನರೇಂದ್ರ ಪಟೇಲ್ ಹಾಗೂ ಏನು ಆಕಾಶ್ ಮಲ್ಲಿಕ್ ಹಾಗೂ ತಮಿಳುನಾಡು ಮೂಲದ ಶಿವಜ್ಞಾನಂ ಅಂತೇಳಿ ಕೂಡ ಗೊತ್ತಾಗಿದೆ. ಈ ಎಲ್ಲ ಆರೋಪಿಗಳು ಕೂಡ ಏನು ಡಿಜಿಟಲ್ ಅರೆಸ್ಟ್ ಮಾಡಿ ದೇಶಾದ್ಯಂತ ಸಾಕಷ್ಟು ಮಂದಿಗೆ ಇದೇ ರೀತಿಯಾಗಿ ಏನು ಚೀಟಿಂಗ್ ಮಾಡಿರೋದು ಮತ್ತೆ ಹಣವನ್ನು ವಸೂಲಿ ಮಾಡಿರೋದು ಕೂಡ ಗೊತ್ತಾಗಿತ್ತು. ತನಿಖೆ ಮುಂದುವರೆದಂತೆ ಈ ಒಂದು ಆರೋಪಿಗಳ ಮೇಲೆ ಬೇರೆ ರಾಜ್ಯಗಳಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಹಣ ವಸೂಲಿ ಮಾಡಿರೋದ್ರ ಬಗ್ಗೆ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ. ಇದ್ರ ಬಗ್ಗೆ ಕೂಡ ಈಗ ಸೈಬರ್ ಕಮಾಂಡ್ ಸೆಂಟರ್ ಪೊಲೀಸ್ ಅಧಿಕಾರಿಗಳೇನಿದ್ರೆ ಅವರು ತನಿಖೆಯನ್ನ ಕೂಡ ಮುಂದುವರಿಸಿದ್ದು, ಇದರಲ್ಲಿ ಇಬ್ಬರು ಆರೋಪಿಗಳು ಏನಿದ್ರೆ ಅವರು ಬೆಳಗಾವಿಯಲ್ಲಿ ನಡೆದಂತ ಒಂದು 15 ಕೋಟಿ ಸೈಬರ್ ಕ್ರೈಮ್ ಫ್ರಾಡ್ ಕೇಸ್ ಏನಿತ್ತು ಅದರಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಆ ಇಬ್ಬರು ಆರೋಪಿಗಳನ್ನ ಈಗ ಬೆಳಗಾವಿಯ CCPS ಪೊಲೀಸರು ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಂತರ ಇದ್ರ ಬಗ್ಗೆ ಈಗ ಹೆಚ್ಚಿನ ಒಂದು ತನಿಖೆ ಸಲುವಾಗಿ ಅವರನ್ನ ಕೂಡ ಈಗ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಒಂದು ತನಿಖೆಯನ್ನ ಮಾಡೋದಕ್ಕೆ ಈಗ ಸೈಬರ್ ಕಮಾಂಡ್ ಸೆಂಟರ್ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಇನ್ನು ಉಳಿದಂತೆ ಶಿವಜ್ಞಾನಂ ಏನಿದ್ದಾನೆ ಈತ ತಮಿಳುನಾಡು ಮೂಲದ ಆರೋಪಿಯಾಗಿದ್ದು ಈತ ಕೂಡ 3-4 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಮತ್ತೊಬ್ಬ ಆಕಾಶ್ ಮಲ್ಲಿಕ್ ಅಂತೇಳಿ ಈತನ ಮೇಲೆ ಕೂಡ 3 ಪ್ರಕರಣಗಳು ಕೂಡ ದಾಖಲಾಗಿದೆ. ಈ ಎಲ್ಲವೂ ಕೂಡ ಸೈಬರ್ ಕ್ರೈಮ್ ಪ್ರಕರಣಗಳಾಗಿದ್ದು ಈಗ ಹೆಚ್ಚಿನ ಮಾಹಿತಿಯನ್ನ ಈಗ ತನಿಖಾ ತಂಡ ಕೈಗೊಂಡಿದೆ. ಮೊನ್ನೆ ನಮ್ಮ ಬ್ಯಾಂಗ್ಳೂರ್ ಸಿಟಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಒಂದು ಡಿಜಿಟಲ್ ಅರೆಸ್ಟ್ ಕ್ರೈಮ್ ವಿಚಾರದಲ್ಲಿ ಯಾವುದರಲ್ಲಿ 24 ಕೋಟಿ ಏನು ಹಣ ವಂಚನೆಯಾಗಿತ್ತು. ಕ್ರೈಮ್ ನಂಬರ್ 29/2026 ಬುಕ್ಡ್ ಅಂಡರ್ ಸೆಕ್ಷನ್ಸ್ 66C 66D ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಹಾಗೂ 319(2), 308 ಸಬ್ಸೆಕ್ಷನ್ 4 ಭಾರತ ನ್ಯಾಯ ಸಂಹಿತಾ ಪ್ರಕಾರ ಯಾವುದು ಕೇಸ್ ಬುಕ್ ಆಗಿತ್ತು ಮೊದಲು ಏಪ್ರಿಲಲ್ಲಿ. ಅದರಲ್ಲಿ ಅವರು ಚೆನ್ನಾಗಿ ಒಂದು ಪತ್ತೆ ಮಾಡಿ ಕೆಲವು ಅರೆಸ್ಟ್ಸ್ ಮಾಡಿದ್ದಾರೆ. ಅದರ ಬಗ್ಗೆ ಇನ್ಫಾರ್ಮೇಶನ್ ನಾವು ಸಲ್ಲಿಸಿದ್ದೀವಿ ತಮ್ಮನ್ನ.
ತಮಗೆ. ಈಗ ಅದರಲ್ಲಿ ಅನುಸರಿಸಿ ಆ ಇನ್ವೆಸ್ಟಿಗೇಷನ್ನ ಕೆಲವರಿಗೆ ನಾವು ಫರ್ದರ್ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಡೀಟೇಲ್ಸ್ ಹೀಗೆ: ಎನ್ ಜ್ಞಾನಂ ಫ್ರಮ್ ಎರೋಡ್, ತಮಿಳುನಾಡು. ಎರಡನೇ, ಎ ಮಲ್ಲಿಕ್ ಫ್ರಮ್ ಮುಂಬೈ. ಮೂರನೇ, ಪಾಲಕ್ ಭಾಯ್ ಪಟೇಲ್ ಫ್ರಮ್ ಅಹಮದಾಬಾದ್, ಗುಜರಾತ್. ನಾಲ್ಕನೇ, ಅಮಿತ್ ನರೇಂದ್ರ ಪಟೇಲ್ ಫ್ರಮ್ ಅಹಮದಾಬಾದ್, ಗುಜರಾತ್. 5, ಓಂ ಪ್ರಕಾಶ್ ರಾಜ್ಪೂತ್, ನ್ಯೂ ಡೆಲ್ಲಿಯಿಂದ. 6, ಗೌರವ್ ಕುಮಾರ್, ಬಿಹಾರಿಂದ. ಈ 6 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ, ಅವರಿಗೆ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದೀವಿ. ಈಗ ಇವರಲ್ಲಿ ಅಕ್ಯೂಸ್ಡ್ ಯಾರು ಪಾಲಕ್ ಭಾಯ್ ಪಟೇಲ್ ಮತ್ತು ಅಮಿತ್ ನರೇಂದ್ರ ಪಟೇಲ್ ಅಂತ ಇದ್ರು, ಇಬ್ಬರು ಗುಜರಾತಿಂದ, ಅಹಮದಾಬಾದಿಂದ, ಆರ್ ರಿಪೋರ್ಟೆಡ್ಲಿ ಕನೆಕ್ಟೆಡ್ ಟು ಅನದರ್ ಡಿಜಿಟಲ್ ಅರೆಸ್ಟ್ ಕೇಸ್ ಆಫ್ ಬೆಲ್ಗಾವ್, ಯಾವುದು ಅರ್ಲಿಯ ದಿಸ್ ಇಯರ್ ಫೆಬ್ರವರಿಯಲ್ಲಿ ಆಗಿತ್ತು. ಅದರಲ್ಲಿ 15 crores ಹಣ ಹೋಗಿತ್ತು ವಿಕ್ಟಿಮ್ದು. ಅದರಲ್ಲಿ ಅವರು ಸಂತೃಪ್ತ ಇದ್ದಾರೆ, ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಅವ್ರದ್ದು ಬಾಡಿ ವಾರೆಂಟ್ ತಗೊಂಡು ಅವರಿಗೆ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಬೆಲ್ಗಾಂ CCPSನವರು, ಬೆಲ್ಗಾವಿ. ಈ ಯಾರು ಶಿವಜ್ಞಾನಂ ಅಂತ ಇದ್ದಾರೆ ಈ ರೋಡಿಂದ, ಅವರು ಸಹಿತ 4 ಬೇರೆ ಸೈಬರ್ ಅಪರಾಧಗಳಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ, ಇನ್ವಾಲ್ವ್ ಆಗಿದ್ದಾರೆ ಅಂತ. ಆಮೇಲೆ ಈ ಮಲ್ಲಿಕ್ ಯಾರು ಎ ಮಲ್ಲಿಕ್ ಅಂತ ಇದ್ದಾರೆ, ಅವರು ಬೇರೆ 3 ಸೈಬರ್ ಫ್ರಾಡ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾವು ಪತ್ರ ಬರಿತಾ ಇದ್ದೀವಿ ಆಯಾ ಪೊಲೀಸ್ ಸ್ಟೇಷನ್ಸ್ಗೆ ಏನು ಡೀಟೇಲ್ಸ್ ಅಂತ ತಿಳ್ಕೊಳ್ಳಿಕ್ಕೆ, ಬಟ್ ಇದು ನಮಗೆ ಇದುವರೆಗೆ ಗೊತ್ತಾಗಿದೆ. ಸೊ ಇದರಲ್ಲಿ ನಾವು ಸುಮಾರು ಒಂದು 1.46 crores ಅಂಥದ್ದು ಹಣ ನಾವು ರಿಕವರಿ ಮಾಡಿದ್ದೀವಿ ಮೊದಲು. ಇನ್ನೊಂದು 1.4 crores ನಾವು ಬ್ಲಾಕ್ ಮಾಡಿದ್ದೀವಿ, ಅದು ರಿಕವರಿಯಲ್ಲಿ ಇದೆ. ಸೊ ಟೋಟಲಿ 2.86 crores ಆರ್ ಅಂಡರ್ ಪ್ರಾಸೆಸ್ ಆಫ್ ರಿಕವರಿ. ಬೇರೆ ಇದರಲ್ಲಿ ಕೆಲವರು ಬೇರೆ ಇದ್ದಾರೆ, ಮಾಸ್ಟರ್ ಮೈಂಡ್ಸ್ ಇದ್ದಾರೆ, ಅದ್ರ ಬಗ್ಗೆ ನಾವು ಇಲ್ಲಿ ಹೇಳಂಗಿಲ್ಲ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವಾಗ ಪತ್ತೆ ಆಗ್ತದೆ ನಾವು ನಿಮಗೆ ಮುಂದೆ ಹೇಳ್ತೀವಿ. ಇನ್ನುವರೆಗೆ ಇಷ್ಟೇ ಆಗಿದೆ. ಏನು ಇದೇ ರೀತಿಯಾಗಿ ಸುಮಾರು ದೇಶಾದ್ಯಂತ ದೊಡ್ಡ ದೊಡ್ಡ ಒಂದು ಉದ್ಯಮಗಳಿರ್ಬೋದು, ಮತ್ತೆ ಯಾವುದಾದ್ರೂ ಒಂದು ಜಮೀನು ಮಾರಾಟ ಮಾಡಿರೋದಿರ್ಬೋದು, ಅಥವಾ ಬೇರೆ ಬೇರೆ ಮೂಲಗಳಿಂದ ಒಂದು ಹೆಚ್ಚಿನ ಹಣ ಯಾರಿಗಾದ್ರೂ ಸೇರಿದೆ ಅನ್ನೋಂಥ ವಿಚಾರ ಗೊತ್ತಾದ್ರೆ ಅಂಥವ್ರನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ರು ಅನ್ನೋದು ವಿಚಾರ ಕೂಡ ಗೊತ್ತಾಗಿದೆ. ಅದು ಅಲ್ಲದೆ ಈ ರೀತಿ ಏನು ಉದ್ಯಮಿಗಳ ಬಗ್ಗೆ ಮಾಹಿತಿ ಪಡೆಯೋದಾಗಿರಲಿ, ಅಥವಾ ಹಣ ಇರುವಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋ ಸಲುವಾಗಿ ಅವರ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕೋ ಸಲುವಾಗಿ ಒಂದು ಟೀಮನ್ನು ಕೂಡ ಅವರು ಕರ್ನಾಟಕದಲ್ಲಿ ಇಟ್ಟಿದ್ರು ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು. ಸದ್ಯ ಸಾಕಷ್ಟು ಮಾಹಿತಿಗಳನ್ನ ಈಗ ಸೈಬರ್ ಕ್ರೈಮ್ ಕಮಾಂಡ್ ಸೆಂಟರ್ ಅಧಿಕಾರಿಗಳು ಸಂಗ್ರಹ ಮಾಡಿದರೆ ಈ ಒಂದು 6 ಆರೋಪಿಗಳ ಬಗ್ಗೆ ಮತ್ತಷ್ಟು ತನಿಖೆಗೆ ಈಗ ನಡೆಸ್ತಾ ಇರೋದು. ಮತ್ತೆ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಏನಿದ್ದಾನೆ ಆತನನ್ನ ಕೂಡ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.